ಸರ್ ಕಾವೇರಿ ವಿಚಾರದಲ್ಲಿ ಸರ್ ಮಂಡ್ಯ ಭಾಗದಲ್ಲಿ ಆಗಿರ್ಬೋದು, ಮೈಸೂರು ಭಾಗದಲ್ಲಿ ಆಗಿರ್ಬೋದು, ರಾಮನಗರ ಭಾಗದಲ್ಲಿ ಆಗಿರ್ಬೋದು, ಯಾವ ಕಾವೇರಿ ಜಲನಯನ ಪ್ರದೇಶದಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ರಾಜಕೀಯವನ್ನ ಬದಿಗೊತ್ತಿ ಪಕ್ಷಾತೀತವಾಗಿ ಶಾಸಕರು ಒಂದಾಗ್ತಾರೆ, ಸಂಸದರು ಒಂದಾಗಿ ಧ್ವನಿ ಮಾಡ್ತಾರೆ. ಆದ್ರೆ ಕಳಸಾ ಬಂಡೂರಿ ವಿಚಾರದಲ್ಲಾಗಿರ್ಬೋದು, ಕೃಷ್ಣ ವಿಚಾರದಲ್ಲಾಗಿರ್ಬೋದು, ಪಕ್ಷಾತೀತವಾಗಿ ರಾಜಕೀಯವನ್ನ ಬದಿಗೊತ್ತಿ ಯಾವತ್ತಾದ್ರೂ ಒಂದು ದಿನ ಈ ಭಾಗದ ಶಾಸಕರು, ಈ ಭಾಗದ ಸಂಸದರು ಲೋಕಸಭೆಗೆ ಅತ್ಯಂತ ಹೆಚ್ಚು ಆಯ್ಕೆಯಾದಂಥವ್ರು ಬಿಜೆಪಿಯವರು ಇದಕ್ಕೆ ಲೋಕಸಭಾ ಸದಸ್ಯರು ಇದಕ್ಕೆ ಗಟ್ಟಿಯಾಗಿ ಎತ್ತಬೇಕು. ಅವರು ಪಕ್ಷಪಾತ ಮಾಡ್ತಾರೆ, ಕೇಂದ್ರದ ವಿರುದ್ಧ ಮಾತಾಡಲ್ಲ, ಹಕ್ಕಿನ ಬಗ್ಗೆ ಮಾತಾಡಲ್ಲ. ಆದರೆ ನಾವು ಇಲ್ಲಿ ಕರ್ನಾಟಕ ಜನ ಕಡಿಮೆ ಇರೋದ್ರಿಂದ ನಮ್ಮ ಧ್ವನಿ ಯಾರೂ ಕೇಳೋದಿಲ್ಲ. ಕಳೆದ 11 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಹಾಗಾಗಿ ನಮ್ಮ ಬಗ್ಗೆ ಅವರು ಕಾಳಜಿ ವಹಿಸ್ತಾ ಇಲ್ಲ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಕಿಚನ್ ಕ್ಯಾಬಿನೆಟ್, ಅವರೇನು ಕಿಚನ್ಗೆ ಯಾರನ್ನೂ ಕರ್ಕೊಳ್ಳಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಸುತ್ತಲೂ ಇರುವಂತಹ ಟೀಮ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಪ್ರಮುಖ ಸಚಿವರು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲರೂ ಕೂಡ ಮುಖ ಪರಿಚಯ ಗೊತ್ತು. ಅಮಿತ್ ಶಾ ಸೇರಿದಂತೆ, ನಡ್ಡಾ ಸೇರಿದಂತೆ ಎಲ್ಲರೂ ಗೊತ್ತು. ನಮ್ಮ ನೋವು ಕೂಡ ಇದೆ. ಕರ್ನಾಟಕದಿಂದ 3 ಜನ ಮಂತ್ರಿಗಳಿದ್ದಾರೆ. ಒಬ್ಬರು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣವರು, ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ, ಆಮೇಲೆ ನಮ್ಮ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ. ಇವರೆಲ್ಲ ಹೋಗಿ ಒತ್ತಾಯ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಆದರೆ ಅವ್ರು ಮಾಡಲ್ಲ. ಸರ್, ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂತ ಒಂದು ಸಂದರ್ಭದಲ್ಲಿ ರಾಜು ಕಾಗೆ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಸರ್, ನಮಗೆ ಬಹಳಷ್ಟು ಅನುದಾನದ ವಿಚಾರದಲ್ಲಿ ತಾರತಮ್ಯಗಳು ಆಗ್ತಾ ಇದಾವೆ, ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯಗಳು ಆಗ್ತಾ ಇದಾವೆ. ಇದೇ ರೀತಿ ತಾರತಮ್ಯ ಮುಂದುವರೆದಿದ್ದೆ ಆದ್ರೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನ ಕೇಳಬೇಕಾಗುತ್ತೆ ಅಂತ. ನಾನು ಸದನದಲ್ಲಿ ಇದ್ದೆ, ಅವರ ಮಾತಿನಲ್ಲಿ ನೋವಿದೆ. ಅದರ ಅರ್ಥಾತ್ ಸಿಡಿದು ಹೊರಗಡೆ ಹೋಗ್ಬೇಕನ್ನುವಂಥ ಮನಸ್ಸಿಲ್ಲ, ನೋವಿನಿಂದ ಮಾತಾಡಿದ್ದಾರೆ. ಈ ಥರ ಪ್ರತ್ಯೇಕ ರಾಜ್ಯದ ಕೂಗುಗಳು ಸುಮಾರು ವರ್ಷಗಳಿಂದ ಕೇಳಿ ಬರ್ತಾ ಇದ್ದಾವೆ. ಅದು ನಾನು ಹೇಳ್ತೀನಿ, ಭಾಷಾವಾರು ಪ್ರಾಂತ ರಚನೆ ಆದಮೇಲೆ ನಾವೊಂದು ಕನ್ನಡ ಮಾತೃಭಾಷೆಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಉಳಿದಿದ್ದೀವಿ. ನಾವು ಇಲ್ಲೇ ಇದ್ದು ಜಗಳಾಡೋಣ, ಇಲ್ಲೇ ಇದ್ದು ಹೋರಾಟ ಮಾಡೋಣ. ಆದರೆ ಪ್ರತ್ಯೇಕವಾಗಿ ನಾವು ಹೋದರೆ ನಾವು ಅಷ್ಟೊಂದು ಅನುಕೂಲ ಆಗಲ್ಲ. ಪ್ರತ್ಯೇಕತೆ ಯಾವತ್ತೂ ಕೂಡ ಒಳ್ಳೆಯದಲ್ಲ. ನಾಳೆ ಮತ್ತೆ ನಮ್ಮಲ್ಲೇ ಪ್ರತ್ಯೇಕತೆ ಶುರು ಆಗ್ಬೋದು. ಉದಾಹರಣಾರ್ಥವಾಗಿ ಬೆಳಗಾವಿ ಚಿಕ್ಕೋಡಿಯಿಂದ ಹಿಡಿದು ಈ ನಿಪ್ಪಾಣಿಯಿಂದ ಹಿಡಿದು ಅವರಾದವರೆಗೆ ಅವರು ಹೇಳ್ಬೋದು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಹೀಗಾಗಿ ಪ್ರತ್ಯೇಕತೆ ಇದರ ಪರಿಹಾರ ಅಲ್ಲ. ನಾವು ಒಗ್ಗಟ್ಟಾಗಿನೇ ಇದ್ದು ನಾವು ಪರಿಹಾರವನ್ನು ಬಗೆಹರಿಸ್ತೀವಿ. ನಿಮ್ ಪ್ರಕಾರ ಹಂಗಾದ್ರೆ ರಾಜ್ಯ ಒಗ್ಗಟ್ಟಾಗಿ ಇರಬೇಕು, ಸಮಸ್ಯೆಗಳು ಬರ್ತವೆ, ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತ ಕೆಲಸ ಆಗ್ಬೇಕು. ಈ ಹಿಂದೆ ಕತ್ತೆಯವರು ಇಂಥದ್ದೇ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಹಿಂದೆ ವೈಜನಾಥ್ ಪಾಟೀಲ್ ಎತ್ತಿದ್ರು ಪ್ರತ್ಯೇಕ ರಾಜ್ಯ ಹೇಳಿಕೆ. ನಾವೆಲ್ಲ ಬೆಂಬಲ ಕೊಟ್ಟಿಲ್ಲ, ನಾವು ಒಪ್ಪಿಗೆನೂ ಇಲ್ಲ. ಅವೆಲ್ಲ ನೋವಿನಿಂದ ಹೇಳಿದಂಥ ಮಾತುಗಳು. ಈಗ ಸರ್ಕಾರ ಇದೇ ತಾರತಮ್ಯ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾವ ಥರ ಯೋಚನೆ ಮಾಡ್ತಾರೋ ನಾವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಈಗಲಾದರೂ ಎಚ್ಚೆತ್ತು. ಅದಕ್ಕೆ ನಾನು ಹೇಳ್ತೀನಿ, ಏನು 370 ನಮ್ಮಲ್ಲಿ ತಂದರು, ನಮ್ಮಲ್ಲಿ ದುಡ್ಡು ಬರ್ತಾ ಇದೆ. ಆದರೆ ಅನೇಕ ಕಾನೂನಿನ ತೊಡಗುಗಳಿದ್ದಾವೆ. ಅದಕ್ಕೆ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಪ್ರತಿಯೊಂದು ಸಮಸ್ಯೆಗೂ ನಾವು ಮಂತ್ರಿಗಳ ಹತ್ರ ಹೋಗಿ, ಕ್ಯಾಬಿನೆಟ್ ಸಬ್ ಕಮಿಟಿ ಹೋಗಿ ಮಾತಾಡೋಕ್ಕಾಗಲ್ಲ. ಹಾಗೆ ಒಂದು ಪ್ರಾಧಿಕಾರ ರಚನೆ ಆಗಬೇಕಂತ ಮಾಡಿದ್ದೀವಿ. ಆ ಪ್ರಾಧಿಕಾರ ರಚನೆ ಆದರೆ ನಮ್ಮ ಸಮಯ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದರು CM ಅವರು. ಇವತ್ತುವರೆಗೂ ಸಚಿವಾಲಯ ಏನೂ ಆಗಿಲ್ಲ. ಆಮೇಲೆ ನಮಗೆ ಬೀದರ್ಲಿಂದ ಬೆಂಗಳೂರುವರೆಗೆ ಬರೋಕ್ಕೆ ಒಂದು 4 ಪಥದ ರಸ್ತೆಯಲ್ಲಿ ಇವತ್ತಿವು. ಈ ಥರ ಉತ್ತರ ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ಆಗಿದೆ ಅಂತ ಅವರು ಒಪ್ಕೋಬೇಕಾಗ್ತದೆ. ಘೋಷಣೆ ಮಾಡಿದ್ದಾರೆ, ಆದರೆ ಪ್ರಯೋಜನ ಆಗಲಿಲ್ಲ. ಘೋಷಣೆ ಮಾಡಿದ್ದಾರೆ,